माया के अंतिम वार में भी ब्राह्मणों का किला मजबूती से खड़ा रहे, उसके लिए शिव बाबा के महावाक्य। ಮಾಯೆಯ ಅಂತಿಮ ಪ್ರಹಾರದಲ್ಲೂ ಸಹ ಬ್ರಾಹ್ಮಣರ ಕಿಲೆ ಗಟ್ಟಿಯಾಗಿ ನಿಂತಿರಬೇಕು, ಅದಕ್ಕೋಸ್ಕರ ಶಿವಬಾಬಾರವರ ಮಹಾವಾಕ್ಯಗಳು. पांडवों और कौरवों के बीच युद्ध दिखाते हैं ना, और मुरली में ये बात आई कि पांडवों किसी से लड़ते ही नहीं, पांडवों किसी से लड़ते ही नहीं, ठीक है, तो कैसे वो कौरवों से युद्ध किया, नान युद्ध किया ना पांडवों. ಅವ್ರ ಪ್ರಶ್ನೆಯನ್ನು ಕೇಳ್ತಿದ್ದಾರೆ. ಬಾಬಾ ಅಂತೂ ಹೇಳ್ತಾರೆ ಪಾಂಡವರು ಯಾವತ್ತೂ ಜಗಳ ಆಡೋದಿಲ್ಲ ಅಂತ, ಆದರೆ ಶಾಸ್ತ್ರದಲ್ಲಿ ತೋರಿಸ್ತಾರಲ್ವ ಕೌರವರು ಪಾಂಡವರು ಯುದ್ಧವನ್ನು ಮಾಡಿದ್ರು ಅಂತ, ಮತ್ತೆ ಯಾವ ರೀತಿ ಅಂತ ಕೇಳ್ತಾ ಇದ್ದಾರೆ. और कौरवों की जो लड़ाई दिखाई है वो मनुष्य गुरुओं ने शास्त्रों में दिखाई है. ಅದಕ್ಕೆ ಬಾಬಾ ಹೇಳ್ತಿದ್ದಾರೆ ಪಾಂಡವರದು ಕೌರವರದು ಏನು ಯುದ್ಧವನ್ನು ತೋರಿಸಿದ್ದಾರೆ ಅದನ್ನು ಶಾಸ್ತ್ರಗಳಲ್ಲಿ ಮನುಷ್ಯ ಗುರುಗಳು ತೋರಿಸಿದ್ದಾರೆ, या भगवान ने कराई है, ಅಥವಾ ಭಗವಂತ ಮಾಡಿಸಿದಾರಾ? तो बात ही नहीं है. ಅದರದಂತೂ ಇಲ್ಲಿ ಮಾತೇ ಇಲ್ಲ. शिव बाबा हमको किसी से लड़ना झगड़ना नहीं सिखाते. ಶಿವಬಾಬಾ ನಮ್ಗೆ ಯಾರ ಜೊತೆನೂ ಜಗಳಾಡೋದು ಗಲಾಟೆ ಮಾಡೋದು ಕಲಿಸೋದಿಲ್ಲ. वो तो कहते हैं जो लड़ते हैं झगड़ते हैं वो निर्धन के हैं. ಅವರಂತೂ ಹೇಳ್ತಾರೆ ಯಾರು ಗಲಾಟೆ ಮಾಡ್ತಾರೆ ಜಗಳಾಡ್ತಾರೆ ಅವರಂತೂ ನಿರ್ಧನ ಅಂದರೆ ಯಾರ ಹತ್ರ ಏನು ಧನಿದೋರಿ ಇಲ್ಲ, ದುಡಿಮೆ ವ್ಯಾಪಾರ ಇಲ್ಲ, ತಂದೆ ತಾಯಿ ಇಲ್ಲ, ಅವರಿಗೆ ಅಂಥವ್ರ ಮಕ್ಕಳು ಅಂತ ಹೇಳ್ತಾರೆ. उनका कोई धनी दौरी नहीं है. ಅವ್ರದ್ದೇನು ದುಡಿಮೆ ವ್ಯಾಪಾರನೇ ಇಲ್ಲ. हम लोगों में भी अगर लड़ाई झगड़ा होता है आपस में, ನಮ್ಮಲ್ಲೂ ಸಹ ಪರಸ್ಪರದಲ್ಲಿ ಜಗಳ ಗಲಾಟೆ ಆಗುತ್ತೆ ಅಂದರೆ तो इससे साबित होता है कि हम बाप के सूर्यवंशी बच्चे नहीं हैं. ಇದರಿಂದ ಸಿದ್ಧ ಆಗುತ್ತೆ ನಾವು ತಂದೆ ಸೂರ್ಯವಂಶಿ ಮಕ್ಕಳಾಗಿಲ್ಲ, कोई और धर्म में कन्वर्ट होने वाले हैं. ನಾವು ಬೇರೆ ಧರ್ಮದಲ್ಲಿ ಕನ್ವರ್ಟ್ ಆಗುವಂಥವ್ರಾಗಿದ್ದೀವಿ. तो आपस में जो सूर्यवंशी बच्चे हैं वो तो खीरखंड ही होकर के रहते. ಮತ್ತು ಯಾರು ಸೂರ್ಯವಂಶಿ ಮಕ್ಕಳಾಗಿರ್ತಾರೆ ಅವರು ಪರಸ್ಪರದಲ್ಲಿ ಕೀರ್ಕಂಡಾಗಿರ್ತಾರೆ, ಅಂದರೆ ಪಾಯಸದ ಥರ ಇರ್ತಾರೆ, ಹಾಲು ಮತ್ತು ಸಕ್ಕರೆ ಒಂದಾಗಿರುತ್ತಲ್ಲ ಆ ಥರ. अगर वो भी खीरखंड होकर के नहीं रहेंगे ಒಂದು ವೇಳೆ ಅವರು ಸಹ ಮಿಕ್ಸಪ್ ಆಗಿರೋದಿಲ್ಲ ಅಂದರೆ तो फिर राजधानी कैसे स्थापन होगी. ಮತ್ತು ರಾಜಧಾನಿ ಯಾವ ರೀತಿ ಸ್ಥಾಪನೆ ಆಗುತ್ತೆ? बाकी जो शास्त्रों में लिखा है वो शास्त्रों में तो यहाँ की बातें ही लिखी हुई. ಬಾಕಿ ಶಾಸ್ತ್ರಗಳಲ್ಲೇನೇ ಬರೆದಿದ್ದಾರೆ ಅದಂತೂ ಇಲ್ಲಿಯ ಮಾತುಗಳನ್ನೇ ಬರೆದಿದ್ದಾರೆ. यहाँ जो हम ब्राह्मणों के बीच में और धर्मों में कन्वर्ट होने वाली बीज रूप आत्माएं हैं. ನಮ್ಮ ಬ್ರಾಹ್ಮಣರಲ್ಲಿ ಯಾರು ಬೇರೆ ಬೇರೆ ಧರ್ಮದಲ್ಲಿ ಕನ್ವರ್ಟ್ ಆಗುವಂಥ ಬೀಜರೂಪ ಆತ್ಮಗಳಿದ್ದಾರೆ, और धर्मों को जन्म देने वाली आत्माएं हैं. ಬೇರೆ ಬೇರೆ ಆತ್ಮ ಧರ್ಮಕ್ಕೆ ಜನ್ಮ ಕೊಡುವಂಥ ಆತ್ಮಗಳಾಗಿದ್ದಾರೆ. वही आत्माएं धोखेबाज हैं. ಆ ಆತ್ಮಗಳೇ ಮೋಸಗಾರರಾಗಿರ್ತಾರೆ. वो यहाँ भी धोखा देंगी ಅವ್ರು ಇಲ್ಲೂ ಸಹ ಮೋಸನೇ ಮಾಡ್ತಾರೆ. और बेसिक में भी वही आत्माएं धोखा देती हैं. ಮತ್ತೆ ಬೇಸಿಕ್ನಲ್ಲೂ ಸಹ ಆತ್ಮಗಳೇ ಮೋಸ ಮಾಡ್ತಾರೆ. ऐसा कोई कर्म न हो जो कुल का दीपक बुझ जाए, ऐसा कोई चलन न हो जो बाप दादा बच्चों में आशाओं की दीपक जगाते वह बुझ जाए। अव्यक्त वाणी 9 नवंबर 1969 पृष्ठ 1। ಈ ರೀತಿ ಯಾವುದೇ ಕರ್ಮಗಳಾಗಬಾರ್ದು, ಯಾವುದರಿಂದ ನಮ್ಮ ಕುಲದ ದೀಪ ಆರೋ ಥರ ಇರಬಾರ್ದು. ಅಂದರೆ ಈ ರೀತಿ ಯಾವುದೇ ನಡವಳಿಕೆನೂ ಸಹ ಇರಬಾರ್ದು. ಬಾಬ್ದಾದವರವರು ಮಕ್ಕಳಲ್ಲಿ ಆಸೆಯ ದೀಪಗಳನ್ನು ಹಚ್ಚುತ್ತಾ ಇರ್ತಾರೆ ಮತ್ತು ಅದು ಆರ್ತಾ ಇರುತ್ತೆ. ಅವ್ಯಕ್ತವಾಣಿ ತಾರೀಖು 9/11/1969, पेज नंबर 1 अंत्य। शास्त्रों में पांडवों में कोई मतभेद नहीं दिखाया गया है, फिर भी हम ब्राह्मणों की दुनिया में विष्णु पार्टी और अनेक पार्टियों के लोग कौन हैं जो पांडवों में से ही अलग होकर के गए हैं। और ಪ್ರಶ್ನೆಯನ್ನು ಕೇಳ್ತಿದ್ದಾರೆ, ಬಾಬಾ ಅಂತ ಹೇಳ್ತಾರಲ್ವಾ,
ಅವ್ರ ಪ್ರಶ್ನೆಯನ್ನು ಕೇಳ್ತಿದ್ದಾರೆ. ಶಾಸ್ತ್ರಗಳಲ್ಲಿ ಪಾಂಡವರಲ್ಲಿ ಪರಸ್ಪರದಲ್ಲಿ ಏನು ಮತಭೇದವನ್ನು ತೋರಿಸಿಲ್ಲ, ಆದರೆ ಇಲ್ಲಿ ನಮ್ಮ ಅಡ್ವಾನ್ಸ್ ಜ್ಞಾನದಲ್ಲಿ ಯಾರು ಪಾಂಡವರಿದ್ದಾರೆ ಇವರಿಂದನೇ ಬೇರೆ ಬೇರೆ ಪಾರ್ಟಿಗಳೆಲ್ಲ ತಯಾರಾಗುತ್ತೆ. ವಿಷ್ಣು ಪಾರ್ಟಿ, ಆ ಪಾರ್ಟಿ, ಈ ಪಾರ್ಟಿ ಅಂತ ತಮ್ಮ ಪಾರ್ಟಿಗಳನ್ನು ಮಾಡ್ಕೊಂಡ್ಬಿಡ್ತಾರೆ. ಎಲ್ಲ ಅಡ್ವಾನ್ಸ್ನಿಂದನೇ ಬಂದಿರೋಂಥವ್ರು ಅಂದರೆ ಪಾಂಡವರು. तो ಇಲ್ಲಿ ಯಾವ ರೀತಿ ಇದು ಅಂತ ಕೇಳ್ತಾ ಇದ್ದಾರೆ. एडवांस में तो ब्राह्मणों की दुनिया में सब पांडव ही हैं। ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಬ್ರಾಹ್ಮಣರ ಪ್ರಪಂಚದಲ್ಲಿ ಎಲ್ಲರೂ ಪಾಂಡವರೇ ಆಗಿದಾರಾ? कौरव कोई नहीं है, ಕೌರವರು ಯಾರು ಇಲ್ವಾ? यादव कोई नहीं है। ಯಾದವ್ರು ಯಾರು ಇಲ್ವಾ? एडवांस की दुनिया में जो आते हैं, एडवांस की दुनिया में भी बीज रूप आत्माएं हर धर्म की हैं ಅಡ್ವಾನ್ಸ್ನಲ್ಲೂ ಸಹ ಎಲ್ಲ ಧರ್ಮದ ಬೀಜರೂಪ ಆತ್ಮಗಳಿದ್ದಾರೆ ಅಲ್ವಾ? कि सब सूर्यवंशी हैं। ಅಥವಾ ಎಲ್ಲ ಸೂರ್ಯವಂಶಿಗಳೇ ಆಗಿದಾರ? हर धर्म की है। तो फिर ಎಲ್ಲ ಧರ್ಮದವರು ಇದ್ದಾರೆ. ಮತ್ತೆ तो केवल जो सूर्यवंशी है उन्हीं को सच्चा पांडव कहेंगे। ಮತ್ತೆ बिल्कुल ಯಾರು ಸೂರ್ಯವಂಶಿಗಳಾಗಿದ್ದಾರೆ ಅವ್ರಿಗೆ ಕೇವಲ ಸತ್ಯವಾಗಿರೋ ಪಾಂಡವರು ಅಂತ ಹೇಳಲಾಗುತ್ತೆ. सूर्य को फॉलो करें तो सूर्यवंशी, ಸೂರ್ಯನ ಫಾಲೋ ಮಾಡಿದ್ರೆ ಸೂರ್ಯವಂಶಿಗಳು, और देहधारियों को फॉलो करने लग पड़ते हैं और सूर्यवंशी कैसे? ಬೇರೆ ಬೇರೆ ದೇಹದಾರಿಗಳನ್ನ ಫಾಲೋ ಮಾಡ್ಲಿಕ್ಕೆ ಶುರು ಮಾಡಿಬಿಡ್ತಾರೆ. ಮತ್ತೆ ಅವ್ರ ಸೂರ್ಯವಂಶಿಗಳು ಯಾವ ರೀತಿ? तो माना जो यहाँ तो लक्ष्य ही है एक धर्म, एक राज्य, एक जाति, ಇಲ್ಲಂತೂ ನಮ್ಮ ಲಕ್ಷ್ಯನೇ ಏನಾಗಿದೆ? ಒಂದೇ ಧರ್ಮ, ಒಂದೇ ರಾಜ್ಯ, ಒಂದೇ ಭಾಷೆ, ಒಂದೇ ಮತ, एक कुल, ಒಂದೇ ಕುಲ, एक भाषा। ಒಂದೇ तो ಭಾಷೆ. फिर ये सब बातें कहाँ से पैदा हो गई? ಮತ್ತೆ ಈ ಎಲ್ಲ ಮಾತುಗಳು ಎಲ್ಲಿಂದ ಉತ್ಪನ್ನ ಆಗೋಯ್ತು? किसके द्वारा पैदा हो गई? ಇದು ಯಾರ ಮುಖಾಂತರ ಉತ್ಪನ್ನ ಆಗಿದೆ ಎಲ್ಲ? इधर में हैं? अनेक मत जो हाँ, जो अनेक मतांतर फैलाने वाले हैं ಅನೇಕ ಮತಾಂತರವನ್ನ ಯಾರು ಹರಡಿಸುವಂತವ್ರಾಗಿದ್ದಾರೆ ವಿಧರ್ಮಿಗಳು. और धर्मों में कन्वर्ट होने वाले हैं, ಬೇರೆ ಬೇರೆ ಧರ್ಮಗಳಲ್ಲಿ ಕನ್ವರ್ಟ್ ಆಗುವಂತವ್ರಾಗಿದ್ದಾರೆ. उन्हीं में हुई है। ಅವರಲ್ಲೆಲ್ಲ ಅವರೇ ಇದ್ದಾರೆ. तो फिर सूर्यवंशी अर्थात पांडव उन्हीं जो को कहेंगे झूठे होते हैं ना, जिनका कोई मतभेद ना हो। हाँ जो ಅವ್ರು ಹೇಳ್ತಿದ್ದಾರೆ ಮತ್ತೆ ಸೂರ್ಯವಂಶಿಗಳು ಅಥವಾ ಪಾಂಡವರು ಅವರಿಗೆ ಹೇಳಲಾಗುತ್ತೆ ಯಾರಲ್ಲಿ ಪರಸ್ಪರದಲ್ಲಿ ಯಾವುದೇ ಮತಭೇದ ಇಲ್ಲ. ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಹಾ, झूठे होते हैं ना, वो झूठ की भी फॉलो करने लग पड़ते हैं। ಯಾರು ಸುಳ್ಳಾಗಿರ್ತಾರೆ ಅವರು ಸುಳ್ಳನ್ನೇ ಫಾಲೋ ಮಾಡ್ಲಿಕ್ಕೆ ಶುರು ಮಾಡಿಬಿಡ್ತಾರೆ. लिख करके देंगे स्टाम्प पेपर, ये हमारा बाप है, ಅವ್ರು ಬರೆದ್ಬಿಟ್ಟು ಕೊಡ್ತಾರೆ ಸ್ಟ್ಯಾಂಪ್ ಪೇಪರಲ್ಲಿ ಇವ್ರು ನಮ್ಮ ತಂದೆ ಆಗಿದ್ದಾರೆ ಅಂತ. फिर फ्रंट में आ जाएंगे, ಮತ್ತೆ ಫ್ರಂಟ್ನಲ್ಲಿ ಬಂದ್ಬಿಡ್ತಾರೆ. फिर पूछते हैं। ಆಮೇಲೆ ಕೇಳ್ತಾರೆ ಅವಾಗ. लेकिन आपस में मतभेद तो बहुत ही देखा जा रहा तो है। ये पांडव ಅವ್ರು ಹೇಳ್ತಿದ್ದಾರೆ ಆದರೆ ಪರಸ್ಪರದಲ್ಲಿ ತುಂಬಾ ಜಾಸ್ತಿ ಮತಭೇದ ನೋಡ್ಲಿಕ್ಕೆ ಕಾಣಿಸ್ತಾ ಇದೆ ಇಲ್ಲಿ ಅಂತ. ಅದಕ್ಕೆ ಬಾಬಾ ಹೇಳ್ತಾ ಇದ್ದಾರೆ, हैं सब, ಎಲ್ಲರೂ ಪಾಂಡವರಾಗಿದ್ದಾರೆ ಇಲ್ಲಿ? ಇಲ್ಲ, जो मतभेद पैदा करने वाले हैं वो पांडव हैं। ಯಾರು ಮತಭೇದವನ್ನು ಉತ್ಪನ್ನ ಮಾಡುವಂತವ್ರಾಗಿದ್ದಾರೆ ಅವರು ಪಾಂಡವರಾಗಿದ್ದಾರಾ? आप तो पांडवों की बात कर रहे हैं। ನೀವಂತೂ ಪಾಂಡವರ ಮಾತನ್ನ ಮಾತಾಡ್ತಾ ಇದ್ದೀರಾ. तो फिर ये पांडव माने पांडु पुत्र, ಪಾಂಡವರು ಅಂದ್ರೆ ಪಾಂಡುವಿನ ಮಕ್ಕಳು, पंडा के पुत्र। ಪಂಡನ ಮಕ್ಕಳು. पंडा माने जो रास्ता बताता है। ಪಂಡ ಅಂದ್ರೆ ಯಾರು ದಾರಿಯನ್ನ ತೋರಿಸ್ತಾರೆ. कौन बताता है सच्चा रास्ता? ಯಾರು ಹೇಳ್ತಾರೆ ಸತ್ಯವಾಗಿರೋ ದಾರಿನ? शिव बाबा शिव बाबा सच्चा रास्ता बताता है। ಶಿವಬಾಬ ಸತ್ಯವಾಗಿರೋ ದಾರಿಯನ್ನ ಹೇಳ್ತಾರೆ. तो उसका प्रैक्टिकल रूप है कि नहीं है? बिंदी है। ಮತ್ತೆ ಅವ್ರದ್ದು ಪ್ರಾಕ್ಟಿಕಲ್ ರೂಪ ಇದೆನಾ ಇಲ್ವಾ, ಅಥವಾ ಅವ್ರು ಬಿಂದಿನೇ ಆಗಿದಾರ? प्रैक्टिकल रूप है। फिर ಪ್ರಾಕ್ಟಿಕಲ್ ರೂಪ ಇದೆ ಅವ್ರದ್ದು. फिर उसको फॉलो करते हैं। ಮತ್ತೆ ಅವ್ರನ್ನ ಫಾಲೋ ಮಾಡ್ತೀರಾ? फॉलो करना भी बता दिया, 2 प्रकार से फॉलो करना है। ಫಾಲೋ ಮಾಡೋದನ್ನು ಸಹ ಹೇಳ್ಬಿಟ್ಟಿದ್ದಾರೆ, 2 ಪ್ರಕಾರದಲ್ಲಿ ಫಾಲೋ ಮಾಡಬೇಕು. एक कर्मणा में फॉलो करना है और एक आर्डर को फॉलो करना है। ಒಂದು ಕರ್ಮಣದಲ್ಲಿ ಫಾಲೋ ಮಾಡಬೇಕು, ಇನ್ನೊಂದು ಅವ್ರ ಆಜ್ಞೆಗಳನ್ನ ಫಾಲೋ ಮಾಡಬೇಕು. आर्डर में बाप को फॉलो करना है, ಆಜ್ಞೆಗಳಲ್ಲಿ ತಂದೆನ ಫಾಲೋ ಮಾಡಬೇಕು. कर्मणा में ब्रह्मा को फॉलो करना है। ಕರ್ಮಣದಲ್ಲಿ ಬ್ರಹ್ಮನ ಫಾಲೋ ಮಾಡಬೇಕು. तो करते हैं। ಮತ್ತೆ ಮಾಡ್ತಾರಾ? फिर वो पांडव कहाँ से हो गए? ಇಲ್ಲ, ಮತ್ತೆ ಪಾಂಡವ್ರು ಎಲ್ಲಿಂದ ಆಗೋಗ್ಬಿಟ್ರು? पांडव ही नहीं है तो मतांतर पैदा करेंगे ना। ಪಾಂಡವರೇ ಆಗಿಲ್ಲ ಅಂದ್ರೆ ಮತ್ತೆ ಅವ್ರ ಮತಾಂತರಗಳನ್ನ ಉತ್ಪನ್ನ ಮಾಡೇ ಮಾಡ್ತಾರೆ ಅಲ್ವಾ? तो ये तो संख्या बहुत ही कम होगी एडवांस पार्टी में जो जिनमें आपस में कोई मतभेद ही ना हो। ಅದಕ್ಕೆ ಅವ್ರು ಹೇಳ್ತಾರೆ ಮತ್ತೆ ಅಡ್ವಾನ್ಸ್ ಪಾರ್ಟಿಯಲ್ಲಂತೂ ಸಂಖ್ಯೆ ತುಂಬಾನೇ ಕಡಿಮೆ ಆಗೋಗ್ಬಿಟ್ಟಿದೆ. ಯಾರಲ್ಲಿ ಪರಸ್ಪರದಲ್ಲಿ ಮತಭೇದನೇ ಇಲ್ಲ ಅನ್ನೋ ಥರ ನೋಡಿದರೆ ಮತ್ತೆ ತುಂಬಾನೇ ಸಂಖ್ಯೆ ಕಡಿಮೆ ಇದೆ ಇಲ್ಲಿ ಅಂತ ಹೇಳ್ತಾರೆ. बिल्कुल
ಅದಕ್ಕೆ ಬಾಬಾ ಹೇಳ್ತಿದ್ದಾರೆ ಹಾಂ ಪೂರ್ತಿ बीज रूप आत्मा है वो सब धर्मों के बीज हैं ಯಾರು ಬೀಜರೂಪ ಆತ್ಮಗಳಾಗಿದ್ದಾರೆ ಅವ್ರು ಎಲ್ಲ ಧರ್ಮದ ಬೀಜರೂಪ ಆತ್ಮಗಳಾಗಿದ್ದಾರಾ न कि सिर्फ सूर्यवंशियों के बीज हैं ಅಥವಾ ಕೇವಲ ಸೂರ್ಯವಂಶಿಗಳ ಬೀಜ ಆಗಿದ್ದಾರಾ सभी धर्मों के। हैं? ಎಲ್ಲ ಧರ್ಮದ ಬೀಜಗಳಿದ್ದಾರೆ और वो यहाँ प्रत्यक्ष भी होते चले जाएंगे। ಮತ್ತೆ ಅವ್ರು ಇಲ್ಲಿ ಪ್ರತ್ಯಕ್ಷನೂ ಆಗ್ತಾ ಹೋಗ್ತಾರೆ जो बच्चे आपस में लड़ते झगड़ते रहते हैं वो बच्चे हैं। ಯಾರು ಪರಸ್ಪರದಲ್ಲಿ ಜಗಳಾಡ್ತಾ ಇರ್ತಾರೆ ಗಲಾಟೆ ಮಾಡ್ತಾ ಇದ್ದಾರೆ ಅವ್ರ ಮಕ್ಕಳಾಗಿದ್ದಾರಾ वो निर्धन के हैं या धनी के हैं? ಅವರು ನಿರ್ಧನ ಅಂದರೆ ಯಾರ್ದು ಏನು ದುಡಿಮೆ ವ್ಯಾಪಾರ ಇಲ್ಲ ಅವ್ರ ಮಕ್ಕಳಾಗಿದ್ದಾರಾ ಅಥವಾ ತಂದೆಯ ಮಕ್ಕಳಾಗಿದ್ದಾರಾ वो तो निर्धन के हैं। ಅವರಂತೂ ಯಾರ್ದು ಕೆಲಸ ಇಲ್ಲದೆ ಇರೋ ಥರ ಮಕ್ಕಳಾಗಿದ್ದಾರೆ किसको तुम बच्चा बच्चा समझ लेते हो? ಮತ್ತೆ ಯಾರನ್ನ ನೀವು ಮಕ್ಕಳು ಅಂತ ತಿಳ್ಕೊಂಡ್ಬಿಡ್ತೀರಾ है? अभी नहीं कहना। शिव बाबा के बच्चे पांडव होते हैं। ಇವಾಗ ಹೇಳ್ಬೇಡಿ ಈ ರೀತಿ ಯಾಕೆಂದ್ರೆ ಶಿವಬಾಬನ ಮಕ್ಕಳಂತೂ ಪಾಂಡವರಾಗಿರ್ತಾರೆ पांडव आपस में कभी झगड़ते और लड़ते नहीं हैं। ಪಾಂಡವರು ಯಾವತ್ತು ಪರಸ್ಪರದಲ್ಲಿ ಗಲಾಟೆ ಜಗಳ ಎಲ್ಲ ಮಾಡೋದೇ ಇಲ್ಲ जो आपस में लड़ झगड़ के खलास हो जाने वाले ಯಾರು ಪರಸ್ಪರದಲ್ಲಿ ಜಗಳಾಡ್ತಾರೆ ಗಲಾಟೆ ಮಾಡ್ತಾರೆ ಮಾಡಿ वो ಸತ್ತೋವಂತವ್ರಾಗಿದ್ದಾರೆ कौरव और यादव संप्रदाय हैं। ಅವರು ಕೌರವರು ಮತ್ತೆ ಯಾದವ್ ಸಂಪ್ರದಾಯದವರಾಗಿದ್ದಾರೆ राक्षस संप्रदाय। ಅವರು ರಾಕ್ಷಸ ಸಂಪ್ರದಾಯದವರಾಗಿದ್ದಾರೆ हमारी तो किसी से लड़ाई नहीं है। ನಮ್ದಂತೂ ಯಾರ ಜೊತೆನೂ ಜಗಳನೇ ಇಲ್ಲ आत्मा आत्मा भाई भाई वो ನಾವಂತೂ ಆತ್ಮ ಆತ್ಮ ಭಾಯಿ ಭಾಯಿ ಆಗಿದ್ದೀವಿ मुख से बोलते हैं हम हैं आत्मा तुम हो आत्मा आपस में भाई भाई। ಅವರಂತೂ ಕೇವಲ ಬಾಯಿಂದ ಹೇಳ್ತಾರೆ ನಾವು ಆತ್ಮ ನೀವು ಆತ್ಮ ಪರಸ್ಪರದಲ್ಲಿ ನಾವೆಲ್ಲ ಭಾಯಿ ಭಾಯಿ ಆಗಿದ್ದೀವಿ ಸಹೋದರರು ಅಂತ तो प्रैक्टिकल कर्म दूसरा हो जाता है। ಆದ್ರೆ ಪ್ರಾಕ್ಟಿಕಲ್ ನಲ್ಲಿ ಕರ್ಮ ಬೇರೆ ಆಗೋಗ್ಬಿಡುತ್ತೆ आपस में लड़ते झगड़ते रहेंगे लून पानी होते रहेंगे ಪರಸ್ಪರದಲ್ಲಿ ಜಗಳ ಗಲಾಟೆ ಮಾಡ್ತಾ ಇದ್ರೆ ಉಪ್ಪು ನೀರು ಆಗ್ತಾ ಇದ್ರೆ इसका मतलब बाप नहीं आया हुआ है फैसला करने के लिए। ಇದ್ರ ಅರ್ಥ ಏನಾಯ್ತು ತಂದೆ ಬಂದಿಲ್ಲ ಇನ್ನು ನಿರ್ಣಯವನ್ನ ಮಾಡ್ಲಿಕ್ಕೋಸ್ಕರ है? हाँ विश्वास नहीं है इतना ಇನ್ನು ಇಷ್ಟೊಂದು ನಂಬಿಕೆನೇ ಇಲ್ಲ इसलिए बाप के फैसले के ऊपर अविश्वास करके खुद आपस में ही लड़ना झगड़ना चालू रखते हैं। ಅದಕ್ಕೋಸ್ಕರ ತಂದೆ ನಿರ್ಣಯನ ಬಿಟ್ಬಿಟ್ಟು ಪರಸ್ಪರದಲ್ಲೇ ನಿರ್ಣಯ ತಗೊಳ್ಳಿಕ್ಕೋಸ್ಕರ ಜಗಳಾಡಕ್ ಶುರು ಮಾಡ್ಬಿಡ್ತಾರೆ जो आपस में ईर्षा दोष करते हैं तो उनका क्या होगा? ಅವ್ರು ಹೇಳ್ತಿದ್ದಾರೆ ಮತ್ತೆ ಯಾರು ಪರಸ್ಪರದಲ್ಲಿ ಈರ್ಷಾ ದ್ವೇಷ ಮಾಡ್ತಾರೆ ಹಿಂಸೆ ಮಾಡ್ತಾರೆ ಅಸೂಯೆ ಮಾಡ್ತಾರೆ ಅವ್ರದ್ದು ಮತ್ತೆ ರಿಸಲ್ಟ್ ಏನಾಗುತ್ತೆ ಅಂತ ಅವ್ರು ಕೇಳ್ತಾ ಇದ್ದಾರೆ वही है ये लड़ाई झगड़ा ही तो है। ಅದಕ್ಕೆ ಹೇಳ್ತಾರೆ ಅದೇ ಆಗಿದೆ ಲಡಾಯಿ ಜಗಳಾಡೋದು ಗಲಾಟೆ ಮಾಡೋದೇ ಆಗಿದೆ लून पानी होना माने लड़ाई झगड़ा। ಉಪ್ಪು ನೀರು ಆಗೋದು ಅಂದ್ರೇನೆ ಗಲಾಟೆ ಮಾಡೋದು ಜಗಳಾಡೋದು ईर्ष्या द्वेष करना माने लड़ाई झगड़ा। ಈರ್ಷಾ ದ್ವೇಷ ಮಾಡೋದು ಅಸೂಯೆ ಭಾವನೆ ಇಟ್ಕೊಳ್ಳೋದು ಅಂದ್ರೇನೆ ಜಗಳಾಡೋದು कहाँ सहन शक्ति धारण करनी है ಎಲ್ಲಿ ಸಹನ ಶಕ್ತಿಯನ್ನ ಧಾರಣೆ ಮಾಡ್ಕೋಬೇಕು कहाँ सामना करना है ಎಲ್ಲಿ ಎದುರಿಸ್ಬೇಕಾಗಿದೆ ये जज करने की पावर चाहिए। ಇದನ್ನು ಸಹ ಜಡ್ಜ್ ಮಾಡುವಂತ ಪಾವರ್ ಬೇಕಾಗಿದೆ हर जगह मुकाबला नहीं करना होता है। ಎಲ್ಲ ಜಾಗದಲ್ಲೂ ಎದುರಿಸುವಂತ ಶಕ್ತಿಯ ಪ್ರಯೋಗವನ್ನ ಮಾಡಬಾರ್ದಾಗಿದೆ हर जगह सहन करने की जरूरत नहीं है। ಎಲ್ಲ ಜಾಗದಲ್ಲೂ ಸಹನೆ ಮಾಡ್ಕೊಳ್ಳುವಂತ ಅವಶ್ಯಕತೆನೇ ಇಲ್ಲ परख शक्ति तीखी होनी चाहिए। ಪರೀಕ್ಷಿಸುವ ಶಕ್ತಿ ತೀಕ್ಷ್ಣವಾಗಿರ್ಬೇಕಾಗಿದೆ कहाँ सामना करना है और कहाँ सहन करना है ಎಲ್ಲಿ ಎದುರಿಸ್ಬೇಕಾಗಿದೆ ಎಲ್ಲಿ ಸಹನೆ ಮಾಡ್ಕೋಬೇಕಾಗಿದೆ वो भी हिसाब रखना है। ಅದು ಸಹ ಲೆಕ್ಕ ಇಟ್ಕೋಬೇಕಾಗಿದೆ जो ब्राह्मण परिवार है ब्राह्मण सो देवता बनने वाला ಯಾವುದು ಬ್ರಾಹ್ಮಣ ಪರಿವಾರ ಆಗಿದೆ ಬ್ರಾಹ್ಮಣ ಸೊ ದೇವತೆಗಳಾಗುವಂತವ್ರಾಗಿದ್ದಾರೆ उसके सामने क्या करना है? हैं? अपने परिवार के अंदर छोटे छोटे बच्चे होते हैं बच्चे को गोद में माँ बाप लेते हैं बाप उनको ಅದಕ್ಕೆ ಬಾಬಾ ಹೇಳ್ತಿದ್ದಾರೆ ಪರಿವಾರದಲ್ಲಿ ಏನು ಮಾಡಬೇಕು ಒಂದು ಪರಿವಾರ ಇರುತ್ತೆ ಪರಿವಾರದಲ್ಲಿ ಚಿಕ್ಕ ಚಿಕ್ಕ ಮಕ್ಕಳು ಇರ್ತಾರೆ ಆ ಚಿಕ್ಕ ಚಿಕ್ಕ ಮಕ್ಕಳು ತಂದೆ ಮಡಿಲಲ್ಲಿ ಕುತ್ಕೊಂತಾರೆ ಕುತ್ಕೊಂಡ್ಬಿಟ್ಟು सर पर चढ़ाते हैं प्यार में। ತಂದೆನೂ ಸಹ ಅವ್ರನ್ನ ಪ್ರೀತಿಯಲ್ಲಿ ಬಂದ್ಬಿಟ್ಟು ತಲೆ ಮೇಲೆ ಏರಿಸ್ತಾರೆ ಕೂರಿಸ್ತಾರೆ बच्चा क्या करता है उसकी नाक उसके कान उसके आँख मुख दाढ़ी नोच लेता है। ಆದರೆ ಮಗು ಏನು ಮಾಡುತ್ತೆ ಅವ್ರ ಕಣ್ಣು ಕಿವಿ ಮುಖ ಗಡ್ಡ ಮೀಸೆ ಎಲ್ಲ ಎಳೆದಾಡುತ್ತೆ ಬೆರಳು ಹಾಕುತ್ತೆ ಅದರಲ್ಲಿ तो बाप उस बच्चे के प्रति सहनशीलता का पाठ बजाता है। ಮತ್ತೆ ತಂದೆ ಆ ಮಗುವಿನ ಪ್ರತಿ ಸಹನಶೀಲತೆಯ ಪಾತ್ರವನ್ನ ಮಾಡ್ತಾರ
या सामना करता है, ಅಥವಾ ಎದುರಿಸ್ತಾರ, सहनशीलता का पाठ बजाता है। ಸಹನಶೀಲತೆಯ ಪಾತ್ರವನ್ನೇ ಮಾಡ್ತಾರೆ. तो ये भी देखना है ಮತ್ತು ಇದು ಸಹ ನೋಡಬೇಕಾಗಿದೆ. कि हम सामना करना या न करना, ಮತ್ತು ಇಲ್ಲಿ ನಾವು ಎದುರಿಸೋದು ಅಥವಾ ಎದುರಿಸದೆ ಇಲ್ಲದೆ ಇರೋದು, ये कहाँ करना है कहाँ नहीं करना है, ಇದು ಎಲ್ಲಿ ಮಾಡಬೇಕಾಗಿದೆ ಎಲ್ಲಿ ಮಾಡಬಾರ್ದಾಗಿದೆ, वो भी बुद्धि में अच्छी तरह बैठा हुआ। ಅದು ಸಹ ಬುದ್ಧಿಯಲ್ಲಿ ಚೆನ್ನಾಗಿ ಕುತ್ಕೊಂಡಿರ್ಬೇಕಾಗಿದೆ. कोई भी इस कल्याणकारी युग में परिस्थिति आती है तो उस परिस्थिति को न देख, वर्तमान को न देख, वर्तमान में भविष्य को देखो। मानो कोई दुख देता है व गाली देता है, उसमें भी यह देखो कि मेरा कल्याण है। कल्याण यह है कि वह दुख अथवा गाली ही सुखदाता की याद के नजदीक लावेगी। बाहर के रूप से न देखो, कल्याण के रूप से देखो, तो कोई भी परिस्थिति न लगेगी। इससे अपनी उन्नति कर सकेंगे। अव्यक्त वाणी 23 जनवरी 1976 पृष्ठ 2 अंक। सेवा के ಯಾವುದೇ ಈ ಕಲ್ಯಾಣಕಾರಿ ಯುಗದಲ್ಲಿ ಯಾವುದೇ ಪರಿಸ್ಥಿತಿ ಬರುತ್ತೆ ಆವಾಗ ಆ ಪರಿಸ್ಥಿತಿಯನ್ನು ನೋಡಬೇಡಿ, ವರ್ತಮಾನವನ್ನು ನೋಡಬೇಡಿ, ವರ್ತಮಾನದಲ್ಲೂ ಸಹ ಭವಿಷ್ಯವನ್ನು ನೋಡಿ ತಿಳ್ಕೊಳ್ಳಿ. ಯಾರಾದ್ರೂ ದುಃಖ ಕೊಡ್ತಾರೆ, ಬೈಗಳನ್ನು ಬೈತಾರೆ, ಅದರಲ್ಲೂ ಸಹ ಇದನ್ನೇ ನೋಡಿ, ಇದರಲ್ಲೂ ಸಹ ನಮ್ಮ ಕಲ್ಯಾಣ ಇದೆ ಅಂತ. ಕಲ್ಯಾಣ ಏನಾಗಿದೆ ಅಂದರೆ ಅದು ದುಃಖ, ಅವರೇನೇ ದುಃಖ ಕೊಡ್ತಾರೆ ಅಥವಾ ಬೈಗಳನ್ನು ಬೈತಾರೆ, ಅದರಿಂದ ನಾವು ಸುಖದಾತ ತಂದೆ ಹತ್ರ ಹೋಗ್ತಾ ಇದ್ದೀವಿ, ತಂದೆ ಹತ್ರ ತರುವಂಥದ್ದಾಗಿದೆ ಆ ಪರಿಸ್ಥಿತಿ. ಅದಕ್ಕೆ ಹೊರಗಡೆ ರೂಪವನ್ನು ನೋಡಬೇಡಿ, ಕಲ್ಯಾಣದ ರೂಪದಿಂದ ನೋಡಿ. ಆವಾಗ ಯಾವುದೇ ಪರಿಸ್ಥಿತಿ ಥರ ಅನಿಸೋದಿಲ್ಲ. ಇದರಿಂದ ನಾವು ನಮ್ಮ ಉನ್ನತಿಯನ್ನೇ ಮಾಡ್ಕೊತೀವಿ. ಅವ್ಯಕ್ತವಾಣಿ ತಾರೀಖು 23/1/76 ಪೇಜ್ ನಂಬರ್ 2 ಅಂತ್ಯ. सेवा के फील्ड में जब हम हैं ಯಾವಾಗ ನಾವು ಸೇವೆಯ ಫೀಲ್ಡ್ನಲ್ಲಿ ಇದ್ದೀವಿ तो सहन करना है अपने परिवार के भांतियों के साथ। ನಮ್ಮ ಪರಿವಾರದ ಸದಸ್ಯರ ಜೊತೆ ನಮಗೆ ಸಹನೆ ಮಾಡ್ಕೋಬೇಕಾಗಿದೆ. जब अपने परिवार के भांतियों के बीच में हैं ಯಾವಾಗ ನಾವು ನಮ್ಮ ಪರಿವಾರದ ಸದಸ್ಯರ ಮಧ್ಯದಲ್ಲಿದ್ದೀವಿ तो सेवा भाव ऐसा होना चाहिए ಆವಾಗ ನಮ್ಮ ಸೇವಾ ಭಾವನೆ ಆ ರೀತಿ ಇರಬೇಕಾಗಿದೆ कि हम हर बात में सहन करने की स्टेज में रहें। ನಾವು ಎಲ್ಲ ಮಾತಿನಲ್ಲಿ ಸಹನೆ ಮಾಡ್ಕೊಳಂತ ಸ್ಟೇಜ್ನಲ್ಲಿ ಇರಬೇಕು. और जो परिवार के नहीं हैं, ಮತ್ತೆ ಯಾರು ಪರಿವಾರದವರಾಗಿಲ್ಲ, हमारे ब्राह्मण परिवार के नहीं हैं, ನಮ್ಮ ಬ್ರಾಹ್ಮಣ ಪರಿವಾರದವರಾಗಿಲ್ಲ, ब्रह्मा कुमार कुमारी नहीं बने हैं, ಬ್ರಹ್ಮಕುಮಾರ್ ಕುಮಾರಿಯರಾಗಿಲ್ಲ, ब्रह्मा बाप को या भगवान बाप को जिन्होंने नहीं पहचाना है, ಬ್ರಹ್ಮ ತಂದೆಯನ್ನ ಯಾರು ಗುರುತಿಸ್ಕೊಂಡಿಲ್ಲ, ಬ್ರಹ್ಮನ ಅಥವಾ ಬ್ರಹ್ಮನ ತಂದೆಯನ್ನ ಯಾರು ಗುರುತಿಸ್ಕೊಂಡಿಲ್ವಾ, वो जब विरोध करते हैं ಅವ್ರು ಯಾವಾಗ ವಿರೋಧವನ್ನ ಮಾಡ್ತಾರೆ तो हमें उनका सामना करना है। ಆವಾಗ ನಮ್ಗೆ ಅವರ ಜೊತೆ ಎದುರಿಸ್ಬೇಕಾಗಿದೆ. सहन करके नहीं बैठ जाना है, उनकी 10 बातें हमें सुननी नहीं है। ಆವಾಗ ನಮ್ಗೆ ಸಹನೆ ಮಾಡ್ಕೋಬಾರ್ದು, ಅವ್ರ 10 ಮಾತುಗಳನ್ನ ನಾವು ಕೇಳಬಾರ್ದು, उनको 10 बातें सुनानी है ज्ञान की, ಅವರಿಗೆ ಇನ್ನೂ ಜ್ಞಾನದ 10 ಮಾತುಗಳನ್ನ ಹೇಳಬೇಕಾಗಿದೆ, अपोजिशन करके। ಅಪೋಸಿಷನ್ ಮಾಡಬೇಕಾಗಿದೆ. बाकी अपने परिवार वालों को ज्ञान सुनाने की बात नहीं है, ಬಾಕಿ ನಮ್ಮ ಪರಿವಾರದವ್ರಿಗೆ ಜ್ಞಾನವನ್ನ ಹೇಳೋ ಮಾತಲ್ಲ, उन्हें तो स्नेह देना है, ಅವರಿಗಂತೂ ಸ್ನೇಹ ಕೊಡಬೇಕಾಗಿದೆ, प्यार देना है। ಪ್ರೀತಿ ಕೊಡಬೇಕಾಗಿದೆ. अगर कोई ऐसी बात अपोजिशन की संस्कार की टकराव की आ जाती है ಒಂದ್ ವೇಳೆ ಯಾವ್ದಾದ್ರು ಈ ರೀತಿ ಅಪೋಸಿಷನ್ ಮಾತು ಸಂಸ್ಕಾರಗಳು ಸೇರೋದಿಲ್ಲ, ಘರ್ಷಣೆ ಆಗುತ್ತೆ, ಆ ಥರ ಮಾತುಗಳು ಏನಾದರೂ ಬಂದ್ರೆ तो सहन करना है। ಅವಾಗ ಸಹನೆ ಮಾಡ್ಕೋಬೇಕು. यही ईश्वरीय सेवा है। ಇದೇ ಈಶ್ವರೀಯ ಸೇವೆ ಆಗಿದೆ. कहाँ सहन करना है, ಎಲ್ಲಿ ಸಹನೆ ಮಾಡ್ಕೋಬೇಕಾಗಿದೆ, कहाँ सामना करना है, ಎಲ್ಲಿ ಎದುರಿಸ್ಬೇಕಾಗಿದೆ, वो ईश्वरीय सेवा में ध्यान में रखने की बात है। ಅದು ಈಶ್ವರೀಯ ಸೇವೆಯಲ್ಲಿ ಗಮನ ಕೊಡುವಂತ ಮಾತಾಗಿದೆ. जो ईश्वरीय ज्ञान की बातों का विरोध करे, ಯಾರು ಈಶ್ವರೀಯ ಸೇವೆಯಲ್ಲಿ ಜ್ಞಾನದ ಮಾತುಗಳನ್ನ ವಿರೋಧ ಮಾಡ್ತಾರೆ, श्रीमत के बरखिलाफ बात करने वाले को क्या समझो, ಶ್ರೀಮತದ ವಿರುದ್ಧವಾಗಿ ಮಾತಾಡೋಂಥವ್ರಿಗೆ ಏನಂತ ತಿಳ್ಕೊಬೇಕು. तो रावण संप्रदाय हमारा दुश्मन है या दोस्त है? ಮತ್ತೆ ರಾವಣ ಸಂಪ್ರದಾಯದವ್ರು ನಮ್ಮ ಶತ್ರುಗಳಾಗಿದಾರ ಅಥವಾ ನಮ್ಮ ಫ್ರೆಂಡ್ಸ್ ಆಗಿದಾರ? वो तो दुश्मन है। ಅವರಂತೂ ಶತ್ರುಗಳೇ ಆಗಿದ್ದಾರೆ. जब तक हमारी बात न माने ಅವ್ರು ಎಲ್ಲಿವರೆಗೂ ನಮ್ಮ ಮಾತನ್ನ ಕೇಳೋದಿಲ್ಲ,
जो शिव बाबा ने बात कही है वो हमारी बात को न माने, बाप की बात को न माने। ಏನು ಶಿವಬಾಬಾ ಹೇಳಿದ್ದಾರೆ ಆ ಮಾತನ್ನು ಅವ್ರು ಕೇಳೋದಿಲ್ಲ. ನಾವು ಹೇಳ್ತಾ ಇರೋದನ್ನು ಅವ್ರು ಕೇಳ್ತಾ ಇಲ್ಲ. ನಾವು ಶಿವಬಾಬನ ಮಾತನ್ನೇನೇ ಹೇಳ್ತಿದೀವಿ ಅದನ್ನು ಅವ್ರು ಕೇಳ್ತಿಲ್ಲ. तब तक वो क्या है, वो रावण संप्रदाय। ಅಲ್ಲಿವರೆಗೂ ಅವ್ರೇನಾಗಿದ್ದಾರೆ, ರಾವಣ ಸಂಪ್ರದಾಯದವ್ರಾಗಿದ್ದಾರೆ. और ये लॉ हाथ में नहीं उठाने की बात वो कैसे लागू होता है? ಅವ್ರು ಹೇಳ್ತಾರೆ ಬಾಬಾ ಲಾ ಕೈಯಲ್ಲಿ ಎತ್ಕೋಬಾರ್ದು ಅಂತಾರಲ್ಲ, ಆ ಮಾತು ಯಾವ ರೀತಿ ಹೋಲಿಕೆ ಆಗುತ್ತೆ ಅಂತ ಕೇಳ್ತಾ ಇದ್ದಾರೆ. वो ऐसे ही लागू होती है कि किसी को दंड देना, ಯಾವ ರೀತಿ ಯಾರಿಗಾದ್ರೂ ದಂಡ ಕೊಡೋದು ये हमारा काम है, ज्ञानियों का काम है। ಇದು ನಮ್ಮ ಕೆಲಸ ಆಗಿದೆನಾ, ಜ್ಞಾನಿಗಳ ಕೆಲಸ ಆಗಿದೆನಾ? ये दंड देना धर्मराज का काम है, ಅಥವಾ ದಂಡ ಕೊಡೋದು ಧರ್ಮರಾಜನ ಕೆಲಸ ಆಗಿದೆನಾ? है? ದಂಡ ಕೊಡೋದು ಧರ್ಮರಾಜನ ಕೆಲಸ ಆಗಿದೆ. सामना करना मना कैसे? ಎದುರಿಸೋದು ಅಂದ್ರೆ ಯಾವ ರೀತಿ ಅಂತ ಅವ್ರು ಕೇಳ್ತಾ ಇದ್ದಾರೆ. सामना आंख से भी किया जाता है, लाल लाल आंखें करके दिखा दी। ಅದಕ್ಕೆ ಬಾಬಾ ಹೇಳ್ತಿದ್ದಾರೆ ಎದುರಿಸೋದೇನು ಕಣ್ಣಿಂದನೂ ಎದುರಿಸ್ಬೋದಾಗಿದೆ. ಕಣ್ಣುಗಳನ್ನ ಕೆಂಪು ಕೆಂಪು ಕಣ್ಣು ಮಾಡ್ಕೊಂಡು ನೋಡ್ಕೊಂಡ್ಬಿಟ್ರೆ, मोटी मोटी ದಪ್ಪ ದಪ್ಪ ದೊಡ್ಡ ಕಣ್ಣು ಮಾಡಿ ನೋಡ್ಬಿಟ್ರೆ ಅದು ಎದುರಿಸೋದೇ ಆಯ್ತು. बोल, कर्मेंद्रियों से भी कर्म, ಕರ್ಮೇಂದ್ರಿಯಗಳಿಂದನೂ ಕರ್ಮ ಮಾಡೋದು. ऐसे कर्म किए जिससे दूसरे को दुख हो जाए, वो भी सामना करना है। ಕರ್ಮೇಂದ್ರಿಯಗಳಿಂದ ಏನಾದರೂ ಆ ರೀತಿ ಕರ್ಮ ಮಾಡೋದು, ಅದರಿಂದ ಬೇರೆಯವ್ರಿಗೆ ದುಃಖ ಆಗೋಗ್ಬಿಡುತ್ತೆ, ಅದು ಸಹ ಎದುರಿಸೋದೇ ಆಗೋಯ್ತು. बातों से ऐसी बातें बोल दी ಮಾತುಗಳಿಂದ ಆ ರೀತಿ ಮಾತುಗಳನ್ನ ಹೇಳ್ಬಿಡ್ತಾರೆ, दूसरे को कचोट जाए, ಆ ಮಾತಿನಿಂದ ಬೇರೆಯವ್ರಿಗೆ ಬೇಜಾರಾಗೋಗುತ್ತೆ, ದುಃಖ ಆಗುತ್ತೆ. जाए। तो ये सामना करने वाली बातें हैं सब। ಮತ್ತೆ ಇದೆಲ್ಲ ಎದುರಿಸುವಂತ ಮಾತುಗಳೇ ಆಯ್ತು. ಅವ್ರು ಹೇಳ್ತಿದ್ದಾರೆ ನಾವು ಸಂಗಮ ಯುಗದಲ್ಲಿ ಎಷ್ಟು ಭಾಗತೀವೋ ಅಷ್ಟೇ ಬೇರೆಯವ್ರಿಗೆ ದ್ವಾಪರ ಕಲಿಯುಗದಲ್ಲಿ ಭಾಗಿಸ್ಲಿಕ್ಕೆ ನಾವು ನಿಮಿತ್ತ ಆಗ್ತೀವಿ. ಆದ್ರೆ ಬಾಬಾ ಅಂತೂ ಈ ರೀತಿ ಹೇಳ್ತಾರೆ, ಸೂರ್ಯವಂಶಿ ಮಕ್ಕಳು ಯಾರ ಎದುರುಗಡೆನೂ ತಲೆ ಬಾಗ್ಸೋದಿಲ್ಲ ಅಂತ. ये कहाँ बताया? झुकेंगे नहीं का मतलब ये थोड़ा ही है ಅದಕ್ಕೆ ಬಾಬಾ ಹೇಳ್ತಿದ್ದಾರೆ ಈ ರೀತಿ ಎಲ್ಲ ಹೇಳಿದ್ದಾರೆ. ಬಾಗೋದಿಲ್ಲ ಅಂದ್ರೆ ಇದ್ರ ಅರ್ಥ ಈ ರೀತಿ ಅಲ್ಲ. कि अपने परिवार के सामने झुक करके नहीं चलना है। ಅಂದ್ರೆ ನಮ್ಮ ಪರಿವಾರದಲ್ಲಿ ನಾವು ಬಾಗ್ಬಿಟ್ಟು ನಡಿಬೇಕು, ಆ ರೀತಿ ಪರಿವಾರದಲ್ಲಿ ಬಾಗ್ಬಾರ್ದು ಅಂತ ಎಲ್ಲಿ ಹೇಳಿದ್ದಾರೆ? अपने परिवार में सहन करना है या सामना करना है, ನಮ್ಮ ಪರಿವಾರದಲ್ಲಿ ನಮಗೆ ಸಹನೆ ಮಾಡ್ಕೋಬೇಕಾ ಅಥವಾ ಎದುರಿಸ್ಬೇಕಾ? ये भी तो देखना है। ಇದನ್ನು ಸಹ ನೋಡ್ಬೇಕಾಗಿದೆ ಅಲ್ವಾ? कहाँ सहन करना है और कहाँ सामना करना है। ಎಲ್ಲಿ ಸಹನೆ ಮಾಡ್ಕೋಬೇಕಾಗಿದೆ, ಎಲ್ಲಿ ಎದುರಿಸ್ಬೇಕಾಗಿದೆ. अपने धर्म की, अपने परिवार के लोगों की स्थापना करनी है ನಮ್ಮ ಧರ್ಮದ್ದು ನಮ್ಮ ಪರಿವಾರದ್ದು ಸ್ಥಾಪನೆ ಮಾಡ್ಬೇಕಾ या उनका विनाश करना है। ಅಥವಾ ಅದರ ವಿನಾಶ ಮಾಡ್ಬೇಕಾ? स्थापना करनी है। ಸ್ಥಾಪನೆ ಮಾಡ್ಬೇಕಾಗಿದೆ. तो जिनकी स्थापना का लक्ष्य है तो माँ को ಮತ್ತೆ ಯಾರ್ದು ಸ್ಥಾಪನೆಯ ಲಕ್ಷ್ಯ ಇದೆ? लक्ष्य रहता है कि अपने परिवार को वर्धन करना है। ಯಾವ ರೀತಿ ತಾಯಿ ಇರ್ತಾರೆ, ತಾಯಿಗೆ ತಮ್ಮ ಜೀವನದ ಲಕ್ಷ್ಯ ಏನಿರುತ್ತೆ, ನಮ್ಮ ಪರಿವಾರದ ವರ್ಧನೆಯನ್ನ ಮಾಡಬೇಕು, ಅದನ್ನ ಹೆಚ್ಚು ಮಾಡಬೇಕು ಅನ್ನೋದೇ ಅವ್ರ ಬುದ್ಧಿಯಲ್ಲಿರುತ್ತೆ. बढ़ाना है, ಅದನ್ನ ಮುಂದುವರಿಸ್ಬೇಕು, पालना करनी है। ಪಾಲನೆ ಮಾಡಬೇಕು. तो माँ सहन करती है तब होता है। तो ಅದಕ್ಕೆ ಅವರು ತಾಯಿ ಸಹನೆ ಮಾಡ್ಕೊಂತಾರೆ, ಅವಾಗ ಅದಾಗುತ್ತೆ. ऐसे ही हम भी ब्रह्मा बन करके उनकी पालना करें। ಅದೇ ರೀತಿ ನಾವು ಸಹ ಬ್ರಹ್ಮ ಆಗ್ಬಿಟ್ಟು ಅವ್ರ ಪಾಲನೆಯನ್ನ ಮಾಡಬೇಕು. ब्रह्मा बन करके सहन शक्ति धारण करें, ಬ್ರಹ್ಮ ಆಗ್ಬಿಟ್ಟು ಸಹನ ಶಕ್ತಿಯನ್ನ ಧಾರಣೆ ಮಾಡ್ಕೋಬೇಕು. तब ये परिवार स्थापन होगा, ಅವಾಗ ಈ ಪರಿವಾರದ ಸ್ಥಾಪನೆ ಆಗುತ್ತೆ. तब ब्राह्मण सो देवता बनेंगे। ಅವಾಗ ಬ್ರಾಹ್ಮಣಸು ದೇವತೆಗಳಾಗ್ತಾರೆ. हाँ, जो और धर्म हैं और धर्म वाले हैं ಹಾ, ಯಾವುದು ಬೇರೆ ಧರ್ಮಗಳಿದೆ, ಬೇರೆ ಧರ್ಮದವರು ಆ ಜನಗಳಿದ್ದಾರೆ, उनको नहीं पनपने देना है। ಅವ್ರನ್ನ ಹೆಚ್ಚು ಅವರಿಗೆ ವೃದ್ಧಿ ಆಗ್ಲಿಕ್ಕೆ ಬಿಡಬಾರ್ದು. उनके सिद्धांतों को अगर हम पनपने देंगे ಅವರ ಸಿದ್ಧಾಂತಗಳನ್ನ ನಾವು ಬೆಳೆಸ್ಲಿಕ್ಕೆ ಚಾನ್ಸ್ ಕೊಟ್ರೆ तो ये दुनिया नरक ही बनी रहेगी। ಮತ್ತೆ ಈ ಪ್ರಪಂಚ ನರಕ ಆಗೇ ಇರುತ್ತೆ. उनका मुकाबला करना है। ಅವರನ್ನ ಎದುರಿಸ್ಬೇಕಾಗಿದೆ. मुकाबला करने का मतलब ये नहीं हिंसा करनी है। ಎದುರಿಸಿದ್ರ ಅರ್ಥ ಈ ರೀತಿ ಎಲ್ಲ ಹಿಂಸೆ ಮಾಡಬೇಕು ಅಂತ. उनके बोले गए पॉइंट्स को हमें स्वीकार नहीं करना है। ಅವ್ರು ಹೇಳಿರುವಂತ ಪಾಯಿಂಟ್ಸ್ ಗಳನ್ನ ನಮಗೆ ಸ್ವೀಕಾರ ಮಾಡಬಾರ್ದಾಗಿದೆ. कई बच्चे कहते हैं इतना पहले क्यों नहीं बताया, सहज मार्ग कहाँ, सहन मार्ग तो कहाँ नहीं,
सहज मार्ग के बजाय सहन करने का मार्ग अनुभव करते हैं, लेकिन सहन करना ही आगे बढ़ना है। वास्तव में सहन करना नहीं होता, लेकिन अपनी कमजोरी के कारण सहन अनुभव होता है। जैसे आग का गुण है जलाना, लेकिन उसके गुण का ज्ञान न होने कारण ತುಂಬ ಮಕ್ಕಳು ಇದ್ದಾರೆ, ಅವರೆಲ್ಲ ಹೇಳ್ತಾರೆ ಇಷ್ಟು ಮೊದಲು ಯಾಕೆ ಹೇಳಿಲ್ಲ, ಸಹಜ ಮಾರ್ಗ ಅಂತ ಹೇಳಿದ್ದಾರೆ, ಸಹನೆ ಮಾರ್ಗ ಅಂತ ಅಂತೂ ಹೇಳಿಲ್ಲ. ಸಹಜ ಮಾರ್ಗದ ಆಗೋದು ಬಿಟ್ಟು ಸಹನೆ ಮಾರ್ಗದ ಅನುಭವವನ್ನು ಮಾಡ್ಕೊಳಕ್ಕೆ ಶುರು ಮಾಡ್ತಾರೆ. ಆದರೆ ಸಹನೆ ಮಾಡ್ಕೊಳ್ಳೋದೇ ಮುಂದೆ ಹೋಗೋದಾಗಿದೆ. ವಾಸ್ತವದಲ್ಲಿ ಸಹನೆ ಮಾಡ್ಕೊಳ್ಳೋದು ಆ ಥರ ಏನಿರೋದಿಲ್ಲ. ಆದರೆ ನಮ್ಮಲ್ಲಿರೋ ಕಮ್ಜೋರಿಯ ಕಾರಣದಿಂದ ಅದು ನಾವು ಸಹನೆ ಮಾಡ್ಕೊತಾ ಇದ್ದೀವಿ ಅನ್ನೋ ಥರ ಅನುಭವ ಆಗುತ್ತೆ. ಯಾವ ರೀತಿ ಬೆಂಕಿಯ ಗುಣ ಆಗಿರುತ್ತೆ ಸುಡೋದು, ಆದರೆ ಅದರ ಗುಣದ ಜ್ಞಾನ ಇಲ್ಲ. ಅದಕ್ಕೋಸ್ಕರ उससे लाभ लेने के बजाय नुकसान कर देते, तो सुख के बजाय सहन करना पड़ता है, क्योंकि वस्तु के बजाय स्वयं को जला देते। गुण का ज्ञान न होने के कारण सुख के बजाय सहन करना पड़ता। वैसे समस्याएं व परिस्थिति आने के कारण का ज्ञान न होने के कारण आगे बढ़ने के सुख के अनुभव के बजाय सहन करने का अनुभव करते हैं। अव्यक्त वाणी 29 नवंबर 1978 पृष्ठ 1। ಅದರಿಂದ ಲಾಭ ತೊಗೊಳೋದು ಬಿಟ್ಟು ನಷ್ಟ ಮಾಡ್ಕೊಂಡ್ಬಿಡ್ತಾರೆ. ಆವಾಗ ಮತ್ತೆ ಸುಖವನ್ನು ಅನುಭವಿಸೋದು ಬಿಟ್ಟು ಸಹನೆ ಮಾಡ್ಕೋಬೇಕಾಗತ್ತೆ. ಏಕೆಂದರೆ ವಸ್ತುವನ್ನು ಸುಡೋದು ಬಿಟ್ಟು ಸ್ವಯಂವನ್ನು ನಾವು ಸುಡ್ತೀವಿ. ಗುಣದ ಜ್ಞಾನ ಇಲ್ಲ, ಅದಕ್ಕೋಸ್ಕರ ಸುಖವನ್ನು ಅನುಭವಿಸೋದನ್ನು ಬಿಟ್ಟು ಸಹನೆ ಮಾಡ್ಕೊತೀವಿ. ಆ ರೀತಿಯಂತೂ ಸಮಸ್ಯೆಗಳು ಅಥವಾ ಪರಿಸ್ಥಿತಿಗಳು ಬರೋ ಕಾರಣದ ಜ್ಞಾನ ಇಲ್ಲ. ಅದಕ್ಕೋಸ್ಕರ ಆ ಜ್ಞಾನ ಇಲ್ಲದೆ ಇರೋ ಕಾರಣದಿಂದ ಮುಂದುವರಿಸುವಂಥ ಸುಖವನ್ನು ಅನುಭವವನ್ನು ಮಾಡ್ಕೊಳೋದು ಬಿಟ್ಟು ಸಹನೆಯ ಅನುಭವವನ್ನು ಮಾಡ್ಕೊತಾರೆ. ಅವ್ಯಕ್ತವಾಣಿ ತಾರೀಖು 29/9/1978, ಪೇಜ್ ನಂಬರ್ 1 ಅಂತ್ಯ. अशांत करने वाली माया है, ಅಶಾಂತರನ್ನಾಗಿ ಮಾಡುವಂಥದ್ದು ಮಾಯೆ ಆಗಿದೆನಾ? माया रावण है ಮಾಯಾ ರಾವಣ ಆಗಿದ್ದಾನೋ या बाप है? ಅಥವಾ ತಂದೆ ಆಗಿದ್ದಾರಾ? सरेंडर होने वालों ने एग्रीमेंट किससे किया है? ಸರೆಂಡರ್ ಆಗುವಂಥವ್ರು ಎಗ್ರಿಮೆಂಟ್ ಯಾರ ಜೊತೆ ಮಾಡ್ಕೊಂಡಿದ್ದಾರೆ? तो बाप को छोड़ करके क्यों चले जाते हैं? ಯಾರು ಅಂದ್ರು ತಂದೆ ಜೊತೆ ಮಾಡ್ಕೊಂಡಿದ್ದಾರೆ ಅಂತ. ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಮತ್ತೆ ತಂದೆಯನ್ನ ಬಿಟ್ಟು ಯಾಕೆ ಹೋಗ್ತಾರೆ? जो अशांत करने वाले हैं उनसे बात करना बंद कर दे। ಯಾರು ಅಶಾಂತರನ್ನಾಗಿ ಮಾಡುವಂಥವ್ರಾಗಿದ್ದಾರೆ ಅವ್ರ ಜೊತೆ ಮಾತಾಡೋದನ್ನೇ ಬಿಟ್ಬಿಡಿ. उनसे बोलना चालना बंद कर दे। ಅವ್ರ ಜೊತೆ ಮಾತಾಡೋದು ನಡೆಯೋದು ಇರೋದು ಎಲ್ಲ ನಿಲ್ಲಿಸ್ಬಿಡಿ. कोई जबरदस्ती है? ಏನಾದರೂ ಒತ್ತಾಯ ಇದೆನಾ? नहीं बात करते? ನಾವು ಮಾತಾಡೋದೇ ಇಲ್ಲ. नहीं चलेगा क्या? ಆ ಥರ ನಡೆಯೋದಿಲ್ವಾ? चलेगा या नहीं चलेगा? ನಡೆಯುತ್ತೋ ಇಲ್ವೋ? चलेगा। ನಡೆಯುತ್ತೆ. विरोधाभास पैदा करना है तो अज्ञानियों के साथ करना है। ವಿರೋಧದ ಅನುಭವನ ಮಾಡಬೇಕು ಅಂದರೆ ಅಜ್ಞಾನಿಗಳ ಜೊತೆ ಮಾಡಬೇಕು. यह बाप का जो परिवार है, परिवार के भांति है, उनके साथ विरोधाभास पैदा करना है। ಅಥವಾ ಯಾರು ತಂದೆ ಇದ್ದಾರೆ ಅಥವಾ ತಂದೆ ಪರಿವಾರ ಏನಿದೆ ಅದರ ಜೊತೆ ವಿರೋಧದ ಅನುಭವನ ಮಾಡ್ಕೋಬೇಕಾ? ಇಲ್ಲ. कहाँ सहन करना है और कहाँ सामना करना है? ಎಲ್ಲಿ ಸಹನೆ ಮಾಡ್ಕೋಬೇಕು ಮತ್ತೆ ಎಲ್ಲಿ ಎದುರಿಸ್ಬೇಕು? परिवार में क्या करना होता है? ಪರಿವಾರದಲ್ಲಿ ಏನು ಮಾಡಬೇಕಾಗುತ್ತೆ? सहन करना होता है। ಸಹನೆ ಮಾಡ್ಕೋಬೇಕಾಗುತ್ತೆ. लेकिन विदेशी है, ಆದರೆ ವಿದೇಶಿಗಳಾಗಿದ್ದಾರೆ, विधर्मी है, ವಿಧರ್ಮಿಗಳಾಗಿದ್ದಾರೆ. तो परिवार के साथ सामना करेंगे ಮತ್ತೆ ಅವರು ಪರಿವಾರದ ಜೊತೆಯಲ್ಲಿ ಎದುರಿಸ್ತಾರಾ या सहन करेंगे? ಅಥವಾ ಸಹನೆ ಮಾಡ್ಕೊಂತಾರ? तो सामना करने लग पड़ते हैं। ಅದಕ್ಕೆ ಮತ್ತೆ ಅವ್ರು ಎದುರಿಸ್ಲಿಕ್ಕೆ ಶುರು ಮಾಡಿಬಿಡ್ತಾರೆ. ट्रेटर बन गए, ಟ್ರೇಟರ್ ಆಗೋಗ್ತಾರೆ, अलग हो गए, ಬೇರೆ ಆಗೋಗ್ತಾರೆ. जो चाहेंगे सो बोलेंगे। ಏನು ಇಷ್ಟನೋ ಅದನ್ನ ಹೇಳ್ತಾರೆ. जल में रह करके तो मगरमच्छ से विरोध होता नहीं है। ನೀರಿನಲ್ಲಿದ್ಬಿಟ್ಟು ಮೊಸಳೆ ಜೊತೆ ವಿರೋಧ ಅಂತೂ ಆಗೋದಿಲ್ಲ.
तो बाहर हो गए। ಮತ್ತೆ ಹೊರಗಡೆ ಆಗೋಗ್ತಾರೆ. कभी भी किसी भी बात में, किसी स्थान में, किसी सेवा से, किसी साथी से किनारा करके अपनी अवस्था को अच्छा बना के दिखाऊं, यह संकल्प नहीं करना। कहते हैं ना, हम इसके साथ नहीं चल सकते, उसके साथ चलेंगे। इस स्थान पर उन्नति नहीं होगी, दूसरे स्थान पर होगी। इस सेवा में विघ्न है, दूसरी सेवा में अच्छा होगा। यह सब किनारा करने की बातें हैं। अगर एक बार यह आदत अपने में डाली तो यह आदत आपको कहाँ भी टिकने नहीं देगी। ಯಾವತ್ತೇ ಆಗಲಿ, ಯಾವುದೇ ಮಾತಿನಲ್ಲಿ, ಯಾವುದೇ ಸ್ಥಾನದಲ್ಲಿ, ಯಾವುದೇ ಸೇವೆಯಲ್ಲಿ, ಯಾರ ಜೊತೆಗಾರರೇ ಆಗಿರಲಿ, ಅವರಿಂದ ನಾವು ಸೈಡ್ ಆಗಿಬಿಟ್ರೆ ನಮ್ಮ ಅವಸ್ಥೆಯನ್ನು ನಾವು ಚೆನ್ನಾಗಿ ಮಾಡಿ ತೋರಿಸ್ತೀವಿ. ಈ ರೀತಿ ಸಂಕಲ್ಪನ ಯಾವತ್ತೂ ಮಾಡಬಾರ್ದು. ಹೇಳ್ತಾರೆ ಅಲ್ವಾ, ನಾವು ಇವ್ರ ಜೊತೆ ನಡಿಲಿಕ್ಕೆ ಆಗೋದಿಲ್ಲ, ಅವ್ರ ಜೊತೆ ನಡಿತೀವಿ, ಈ ಸ್ಥಾನದಲ್ಲಿ ನಮ್ಮದು ಉನ್ನತಿ ಆಗೋದಿಲ್ಲ, ಬೇರೆ ಸ್ಥಾನದಲ್ಲಿ ಆಗುತ್ತೆ, ಈ ಸೇವೆಯಲ್ಲಿ ವಿಘ್ನ ಇದೆ, ಬೇರೆ ಸೇವೆಯಲ್ಲಿ ಚೆನ್ನಾಗಾಗತ್ತೆ. ಇದೆಲ್ಲ ಸೈಡ್ ಮಾಡುವಂಥ ವಿಷಯಗಳಾಗಿದೆ. ಒಂದು ವೇಳೆ ಒಂದು ಸತಿ ನಾವು ಈ ಅಭ್ಯಾಸವನ್ನು ನಮ್ಮಲ್ಲಿ ಹಾಕ್ಕೊಂಡ್ಬಿಟ್ವಿ ಅಂದರೆ ಮತ್ತೆ ಈ ಅಭ್ಯಾಸ ನಮಗೆಲ್ಲೂ ಸಹ ಸ್ಥಿರವಾಗಿರಲಿಕ್ಕೆ ಬಿಡೋದೇ ಇಲ್ಲ. बुद्धि को भी एकाग्र रहने नहीं देगी, क्योंकि बुद्धि को बदलने की आदत पड़ गई। यह भी कमजोरी गिनी जाएगी, उन्नति नहीं गिनी जाएगी। सदैव अपने में शुभ उम्मीदें रखो, नाउम्मीद नहीं बनो। जैसे बाप ने हर बच्चे में शुभ उम्मीदें रखी, कैसे भी हैं, बाप लास्ट नंबर से भी कभी दिल शिकस्त नहीं बने, सदा ही उम्मीद रखी। तो आप भी न अपने से, न दूसरे से, न सेवा से नाउम्मीद, दिल शिकस्त नहीं बनो, दिलशाह बनो। शाह माना फ्राक दिल, सदा बड़ी दिल। ಬುದ್ಧಿಯನ್ನು ಸಹ ಏಕಾಗ್ರ ಆಗ್ಲಿಕ್ಕೆ ಇರ್ಲಿಕ್ಕೆ ಬಿಡಲ್ಲ. ಏಕೆಂದರೆ ಬುದ್ಧಿಗೂ ಸಹ ಬದಲಾವಣೆ ಮಾಡುವಂಥ ಅಭ್ಯಾಸ ಆಗೋಗ್ಬಿಡುತ್ತೆ. ಇದು ಸಹ ನಮ್ಮಲ್ಲಿರೋ ಕಮ್ಜೋರಿಯಲ್ಲೇ ಲೆಕ್ಕ ಬರುತ್ತೆ. ಇದರಿಂದ ನಮ್ಮ ಉನ್ನತಿ ಆಗ್ತಾ ಇದೆ ಅಂತ ಹೇಳಲಿಕ್ಕಾಗಲ್ಲ, ಉನ್ನತಿಯಲ್ಲಿ ಲೆಕ್ಕ ಬರಲ್ಲ ಇದ್ರದ್ದು. ಅದಕ್ಕೋಸ್ಕರ ಯಾವಾಗಲೂ ನಮ್ಮಲ್ಲಿ ನಾವು ಶುಭ ಆಸೆಗಳನ್ನು ಇಟ್ಕೋಬೇಕು. ಆಸೆ ಇಲ್ಲದೆ ಇರೋರ ಥರ ಆಗಬಾರ್ದು. ಯಾವ ರೀತಿ ತಂದೆ ಪ್ರತಿಯೊಬ್ಬ ಮಕ್ಕಳಲ್ಲಿ ಶುಭ ಆಸೆಯನ್ನೇ ಇಟ್ಕೊಂಡ್ರು, ಯಾವ ರೀತಿಯೇ ಆಗಿರಲಿ, ತಂದೆ ಲಾಸ್ಟ್ ನಂಬರ್ನಲ್ಲಿ ಬರೋವಂಥ ಮಕ್ಕಳಿಗೂ ಸಹ ಯಾವತ್ತೂ ಬೇಜಾರು ಮಾಡ್ಕೊಳ್ಳಿಲ್ಲ, ಉದಾಸರಾಗಿರಲಿಲ್ಲ, ಯಾವಾಗಲೂ ಆಸೆಯನ್ನೇ ಇಟ್ಕೊಂಡ್ರು. ಅದೇ ರೀತಿ ನಾವು ಸಹ ನಮ್ಮಿಂದ ಅಥವಾ ಬೇರೆಯವರಿಂದ ಅಥವಾ ಸೇವೆಯಿಂದ ಆಸೆ ಇಲ್ಲದೆ ಇರೋರ ಥರ ಆಗಬಾರ್ದು. ಅಥವಾ ಬೇಜಾರು ಮಾಡ್ಕೊಳೋದು, ಉದಾಸರಾಗೋದು, ಚಿಂತಿತಗೊಳಗಾಗೋದು, ಈ ರೀತಿ ಆಗಬಾರ್ದು. ದಿಲ್ ಶಹ ಆಗಬೇಕು. ಶಹ ಅಂದರೆ ಫ್ರಾಕ್ ದಿಲ್, ಅಂದರೆ ಯಾವಾಗಲೂ ದೊಡ್ಡ ಮನಸ್ಸುಳ್ಳವರಾಗಬೇಕು. कोई भी कमजोर संस्कार नहीं धारण कर लो, माया भिन्न भिन्न रूप से कमजोर बनाने का प्रयास करती है। लेकिन आप माया के भी नॉलेजफुल होना कि अधूरी नॉलेज है, यह भी याद रखो कि माया नए नए रूप में आती है, पुराने रूप में नहीं, क्योंकि वह भी जानती है कि यह पहचान लेंगे। बात वही होती लेकिन रूप नया धारण कर लेती है। अव्यक्त वाणी 7 मार्च 1990 पृष्ठ 175 मध्यांत 176 आदि। ಯಾವುದೇ ಕಮ್ಜೋರ್ ಆಗಿರುವಂಥ ಸಂಸ್ಕಾರಗಳನ್ನು ಧಾರಣೆ ಮಾಡ್ಕೋಬೇಡಿ. ಮಾಯೆ ಭಿನ್ನ ಭಿನ್ನ ರೂಪದಲ್ಲಿ ನಿಮ್ಮನ್ನು ಕಮ್ಜೋರ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇರುತ್ತೆ. ಆದರೆ ನೀವು ಮಾಯೆ ಜ್ಞಾನನೂ ಸಹ ನಿಮಗೆ ಇದೆ, ಅರ್ಧಂಬರ್ಧ ಜ್ಞಾನ ಇಲ್ಲ ತಾನೆ. ಇದನ್ನು ಸಹ ನೆನ್ಪಿಟ್ಕೊಳ್ಳಿ. ಮಾಯಾ ಹೊಸ ಹೊಸ ರೂಪದಲ್ಲಿ ಬರುತ್ತೆ, ಹಳೆ ರೂಪದಲ್ಲಿ ಬರಲ್ಲ. ಏಕೆಂದರೆ ಅದಕ್ಕೂ ಸಹ ಗೊತ್ತಾಗ್ಬಿಟ್ಟಿದೆ ಇವ್ರು ನಮ್ಮನ್ನು ಗುರುತಿಸ್ಕೊಂಡ್ಬಿಡ್ತಾರೆ ಅಂತ. ವಿಷಯ ಅದೇ ಆಗಿರುತ್ತೆ, ಆದರೆ ರೂಪ ಹೊಸದಾಗಿ ಧಾರಣೆ ಮಾಡಿಕೊಳ್ಳುತ್ತೆ. ಅವ್ಯಕ್ತವಾಣಿ ತಾರೀಖ್ 7/3/1990, ಪೇಜ್ ನಂಬರ್ 175 ಮಧ್ಯಾಂತ ಮತ್ತು 176 आदि। आज की मुरली में आया कि कीले की एक ईंट खिसक जाती है तो माया को चांस मिल जाता है कि दूसरे ईंटों को गिराने के लिए। माया को चांस मिल जाता है दूसरे ईंटों को आसानी से तोड़ने के लिए। ಅವ್ರು ಹೇಳ್ತಿದ್ದಾರೆ, ಇವತ್ತು ಮುರಳಿಯಲ್ಲಿ ಬಂತು, ಮಾಯೆ ಏನು ಮಾಡುತ್ತೆ, ಬೀಳಿಸ್ಲಿಕ್ಕೆ ಪ್ರಯತ್ನ ಮಾಡುತ್ತೆ, ಅದಕ್ಕೆ ಚಾನ್ಸ್ ಸಿಕ್ಬಿಡುತ್ತೆ ನಮ್ಮನ್ನು ಬೇಗ ಬೀಳಿಸ್ಲಿಕ್ಕೆ. एक ईंट खिसकी ಅಂದರೆ ಒಂದು ಇಟಿಗೆ ಅಲ್ಲಾಡಿದ್ರೆ ಸೈಡ್ ಆಗಿಬಿಟ್ರೆ तो दूसरे ईंट या पत्थर को जल्दी हिला करके
उसको भी तोड़ा। ಅವಾಗ ಎರಡನೇ ಇಟ್ಟಿಗೆಯನ್ನ ಅಥವಾ ಕಲ್ಲನ್ನ ಅಲ್ಲಾಡಿಸ್ಬಿಟ್ಟು ಅದನ್ನು ಬೇಗ ಬೀಳಿಸ್ಬಿಡುತ್ತೆ ಅದು. 2 टूटी तो तीसरे चौथे को और जल्दी निकाला जा सकता है। ಎರಡು ಇಟ್ಟಿಗೆ ಬಿದ್ಬಿಟ್ರೆ ಮತ್ತೆ ಮೂರನೇದು ನಾಲ್ಕನೇದನ್ನ ಇನ್ನೂ ಬೇಗ ಬೀಳಿಸ್ಬೋದಾಗಿರುತ್ತೆ ಹೊಡೆದ್ಬಿಟ್ಟು. किले को मजबूत बनाने के लिए क्या करना चाहिए? ಮತ್ತೆ ಅವರು ಕೇಳ್ತಾ ಇದ್ದಾರೆ ಕಿಲ್ಲೆಯನ್ನ ನಾವು ಗಟ್ಟಿಯಾಗಿ ಸ್ಟ್ರಾಂಗ್ ಮಾಡ್ಲಿಕ್ಕೋಸ್ಕರ ಏನ್ ಮಾಡ್ಬೇಕು ಮತ್ತೆ ಅಂತ ಕೇಳ್ತಾ ಇದ್ದಾರೆ. क्या करना चाहिए? वहाँ ईंट पत्थर का किला बनाते हैं ಅದಕ್ಕೆ ಬಾಬಾ ಹೇಳ್ತಿದ್ದಾರೆ ಅಲ್ಲಿ ಇಟ್ಟಿಗೆದು ಕಲ್ಲಿಂದು ಕಿಲ್ಲೆಗಳನ್ನ ಮಾಡ್ತಾರೆ. तो मजबूत किला बनाने के लिए क्या करते हैं? ಮತ್ತೆ ಅಲ್ಲಿ ಕಿಲ್ಲೆಯನ್ನ ಗಟ್ಟಿಯಾಗಿ ಮಾಡ್ಲಿಕ್ಕೋಸ್ಕರ ಏನ್ ಮಾಡ್ತಾರೆ ಯಾರು ಅಂದ್ರು ಸಿಮೆಂಟ್ ಹಾಕ್ತಾರೆ ಅಂತ. स्नेह का जो गारा है ना, ಅದಕ್ಕೆ ಬಾಬಾ ಹೇಳ್ತಿದ್ದಾರೆ ಇಲ್ಲಿ ಸ್ನೇಹದ ಗಾರ ಹಾಕ್ಬೇಕು, स्नेह का जो सीमेंट है ना, ಸ್ನೇಹದ ಸಿಮೆಂಟ್ ಅನ್ನ ಹಾಕ್ಬೇಕು, वो मजबूत लगाते हैं। ಅದನ್ನ ಗಟ್ಟಿಯಾಗಿ ಹಾಕ್ಬೇಕಾಗತ್ತೆ. पहले किला बनाते थे तो सीमेंट नहीं होता था, ಮೊದಲು ಕಿಲ್ಲೆಯನ್ನ ಮಾಡ್ತಾ ಇದ್ರು ಅವಾಗ ಅದರಲ್ಲಿ ಸಿಮೆಂಟ್ ಇರ್ಲಿಲ್ಲ ಹಾಕಕ್ಕೆ, चूना होता था, उड़द की दाल होती थी, ಅವಾಗ ಅದರಲ್ಲಿ ಹಾಕ್ಲಿಕ್ಕೆ ಸುಣ್ಣ ಇರ್ತಾ ಇತ್ತು ಮತ್ತೆ ಉದ್ದಿನ ಬೇಳೆ ಇರ್ತಾ ಇತ್ತು. उड़द की दाल को अच्छी तरह पीस के उसमें गुड़ मिलाते थे। ಉದ್ದಿನ ಬೇಳೆಯನ್ನ ಚೆನ್ನಾಗಿ ಪೇಸ್ಟ್ ಮಾಡಿಬಿಟ್ಟು ಅದರಲ್ಲಿ ಬೆಲ್ಲ ಮಿಕ್ಸ್ ಮಾಡ್ತಾ ಇದ್ರು. इस सीमेंट में भी कभी देखना, ಈ ಸಿಮೆಂಟ್ ನಲ್ಲೂ ನೋಡಿ ಯಾವತ್ತಾದ್ರೂ गुड़ मिलाएंगे तो दुगुना तिगुना चौगुना मजबूत हो जाते। ಈ ಸಿಮೆಂಟ್ ನಲ್ಲೂ ಒಂದ್ ವೇಳೆ ಬೆಲ್ಲ ಸೇರಿಸ್ಬಿಟ್ರೆ 2ರಷ್ಟು 3ರಷ್ಟು 4ರಷ್ಟು ಅದಿನ್ನೂ ಗಟ್ಟಿಯಾಗಿ ಹೋಗುತ್ತೆ. ये मिठास की बात है। ಇದು ಮಧುರತೆಯ ಮಾತಾಗಿದೆ. ब्राह्मण परिवार में जितना मिठास रखेंगे, ಬ್ರಾಹ್ಮಣ ಪರಿವಾರದಲ್ಲಿ ನಾವು ಎಷ್ಟು ಮಧುರತೆಯನ್ನ ಇಟ್ಕೊಂತೀವಿ, कड़वाहट पैदा नहीं होने देंगे, ಎಷ್ಟು ಕಹಿ ಅನ್ನೋದು ನಾವು ಉತ್ಪನ್ನ ಆಗ್ಲಿಕ್ಕೆ ಬಿಡೋದಿಲ್ಲ, तो स्नेह का गारा बहुत मजबूत होता रहेगा। ಅವಾಗ ಸ್ನೇಹದ ಸಿಮೆಂಟ್ ಏನಿದೆ ಅದು ತುಂಬಾ ಗಟ್ಟಿ ಆಗ್ತಾ ಹೋಗುತ್ತೆ. ब्राह्मण परिवार में स्नेह देना है ಬ್ರಾಹ್ಮಣ ಪರಿವಾರದಲ್ಲಿ ಸ್ನೇಹ ಕೊಡ್ಬೇಕಾಗಿದೆ. और बाहर की दुनिया वालों से मुकाबला करना है वाइब्रेशन से। ಮತ್ತೆ ಹೊರಗಡೆ ಪ್ರಪಂಚದವ್ರ ಜೊತೆ ವೈಬ್ರೇಷನ್ನಿನಿಂದ ಎದುರಿಸಬೇಕಾಗಿದೆ. कहाँ सामना करना है, कहाँ सहन करना है, ಎಲ್ಲಿ ಎದುರಿಸಬೇಕಾಗಿದೆ, ಎಲ್ಲಿ ಸಹನೆ ಮಾಡ್ಕೋಬೇಕಾಗಿದೆ, इस बात का भी ज्ञान होना चाहिए। ಈ ಮಾತಿಂದು ಸಹ ಜ್ಞಾನ ಇರಬೇಕಾಗಿದೆ. कहाँ सहन करना है, ಎಲ್ಲಿ ಸಹನೆ ಮಾಡ್ಕೋಬೇಕಾಗಿದೆ, माँ कहाँ सहन करती है, ತಾಯಿ ಎಲ್ಲಿ ಸಹನೆ ಮಾಡ್ಕೊಂತಾರೆ, परिवार के भांतियों के प्रति माँ सहन करती है, ಪರಿವಾರದ ಸದಸ್ಯರ ಮಧ್ಯದಲ್ಲಿ ತಾಯಿ ಸಹನೆ ಮಾಡ್ಕೊಂತಾರೆ. तो परिवार का किला मजबूत होता है। ಅವಾಗ ಪರಿವಾರದ ಕಿಲ್ಲೆ ಗಟ್ಟಿಯಾಗಿ ತಯಾರಾಗುತ್ತೆ. इसलिए कहावत है ಅದಕ್ಕೋಸ್ಕರ ಗಾದೆ ಮಾತು ಸಹ ಇದೆ, कि घर की धरित्री अगर अच्छी हो ಮನೆಯಲ್ಲಿರೋ ಸ್ತ್ರೀ ಒಂದ್ ವೇಳೆ ಒಳ್ಳೆಯವರಾಗಿದ್ರೆ तो घर स्वर्ग बन जाता है। ಅವಾಗ ಮನೆ ಸ್ವರ್ಗ ಆಗಿರುತ್ತೆ. घर की धरित्री अगर एक पति से प्रेम करने वाली, स्नेह करने वाली नहीं है, ಮನೆಯಲ್ಲಿರೋ ಸ್ತ್ರೀ ಒಂದ್ ವೇಳೆ ಒಬ್ಬ ಪತಿ ಜೊತೆ ಇರುವಂತವ್ರು ಒಬ್ಬ ಪತಿ ಜೊತೆ ಸ್ನೇಹ ಪ್ರೀತಿ ಇಟ್ಕೊಳೋಂತವ್ರು ಆಗಿಲ್ಲ ಅಂದ್ರೆ औरों से स्नेह करने लग पड़ती है, ಅನೇಕರ ಜೊತೆ ಸ್ನೇಹವನ್ನ ಮಾಡ್ಲಿಕ್ಕೆ ಆರಂಭ ಮಾಡ್ತಾರೆ, झूठा झूठा स्नेह दिखाती है, ಸುಳ್ಳು ಸುಳ್ಳು ಸ್ನೇಹವನ್ನ ತೋರಿಸ್ತಾರೆ, तो घर नरक बन जाता है। ಅದರಿಂದ ಮತ್ತೆ ಮನೆ ನರಕ ಆಗೋಗುತ್ತೆ. तो ये ब्राह्मणों का किला न टूटे, ಮತ್ತೆ ಈ ಬ್ರಾಹ್ಮಣರ ಕಿಲೆ ಹೊಡಿಬಾರ್ದು, भले माया का फाइनल पेपर होता रहे, ಭಲೆ ಮಾಯೆಯ ಫೈನಲ್ ಪೇಪರ್ ಆಗ್ತಾ ಇರ್ಲಿ. तो इसके लिए क्या करना है? ಮತ್ತೆ ಅದಕ್ಕೋಸ್ಕರ ಏನ್ ಮಾಡ್ಬೇಕಾಗಿದೆ, अरे जिसने पूछा उसे बताने दो। ಅದಕ್ಕೆ ಬಾಬಾ ಹೇಳ್ತಾರೆ ಯಾರು ಕೇಳಿದಾರೋ ಅವ್ರಿಗೆ ಹೇಳಲಿಕ್ಕೆ ಬಿಡಿ. क्या करना है? ಏನ್ ಮಾಡ್ಬೇಕಾಗಿದೆ, हैं? स्नेह देना है। किसको देना है? ಸ್ನೇಹ ಕೊಡ್ಬೇಕು ಅಂದ್ರು. ಅದಕ್ಕೆ ಬಾಬಾ ಹೇಳ್ತಿದಾರೆ ಯಾರಿಗೆ ಕೊಡ್ಬೇಕು, रावण को? ರಾವಣನ್ಗ, हैं? ब्राह्मण परिवार हाँ। ಬ್ರಾಹ್ಮಣ ಪರಿವಾರಕ್ಕೆ. बातें तो सभी बोले ही हुए हैं, समय पर याद आना ही तीव्र पुरुषार्थ है। अव्यक्त वाणी 21 जनवरी 1969 पृष्ठ 1 मध्य।
ಮಾತುಗಳಂತೂ ಎಲ್ಲ ಹೇಳಿರುವಂಥದ್ದೇ ಆಗಿದೆ. ಆದರೆ ಸಮಯದ ಅನುಸಾರವಾಗಿ ಅದು ನೆನ್ಪು ಬರೋದೇ ತೀವ್ರ ಪುರುಷಾರ್ಥ ಆಗಿದೆ. ಅವ್ಯಕ್ತವಾಣಿ ತಾರೀಖ್ 21/1969, ಪೇಜ್ ನಂಬರ್ 1 ಮಧ್ಯ. ಓಂ ಶಾಂತಿ.